ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಉರಿಮೂತ್ರ ಸಮಸ್ಯೆಯನ್ನು ಗುಣಪಡಿಸುವಂತಹ ಒಂದು ಮನೆಮದ್ದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ₹1 ಖರ್ಚಿಲ್ಲದೆ 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬಹುದು. ಅದನ್ನು ಹೇಗೆ ಮಾಡುವುದು, ಹಾಗೆ ಅದಕ್ಕೆ ಯಾವುದೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಇರುವಂತಹ ಈ ಗಿಡ ಸಾಮಾನ್ಯವಾಗಿ ಹಳ್ಳಿಯ ಕಡೆ ಎಲ್ಲರ ಮನೆ ಹತ್ತಿರದಲ್ಲೂ ಇರ್ತದೆ. ನಮ್ಮ ಕಡೆ ಈ ಗಿಡವನ್ನು ನಾವು ಬೆಳ್ಳಂಟೆ ಗಿಡ ಅಂತ ಕರಿತೇವೆ. ಗಿಡವನ್ನೊಮ್ಮೆ ಚೆನ್ನಾಗಿ ನೋಡಿಕೊಳ್ಳಿ. ಇದರಲ್ಲಿ ಗಿಡ ಪೂರ್ತಿ ಹಸಿರು ಬಣ್ಣದಲ್ಲಿದ್ದು, ಗಿಡದ ತುದಿಯಲ್ಲಿ ಬರುವಂತಹ ಹೂವು ಬಿಳಿ ಕಲರ್ನಲ್ಲಿ ಇರ್ತದೆ. ಹಾಗೆ ಆ ಹೂವು ಸಹ ನೋಡಲಿಕ್ಕೆ ಎಲೆಯ ಥರಾನೇ ಇರ್ತವೆ. ನೋಡಿ, ಇದು ಹೂವು, ಬಿಳಿ ಕಲರ್ನಲ್ಲಿರುವಂಥದ್ದು ಹೂವು. ಹಾಗೆಯೇ ಇದರಲ್ಲಿ ಚಿಕ್ಕ ಚಿಕ್ಕ ಹಸಿರು ಬಣ್ಣದ ಕಾಯಿಗಳು ಸಹ ಬರ್ತವೆ. ನಾವಿಲ್ಲಿ ಈ ಔಷಧಿಯನ್ನು ತಯಾರಿಸಲಿಕ್ಕೆ ಉಪಯೋಗಿಸುವಂಥದ್ದು ಕೇವಲ ಎಲೆಗಳನ್ನು ಮಾತ್ರ, ಅದು ಹಸಿರು ಬಣ್ಣದಲ್ಲಿರುವ ಎಲೆಗಳನ್ನು ಮಾತ್ರ ಉಪಯೋಗಿಸುವಂಥದ್ದು. ನೋಡಿ, ನಾನಿಲ್ಲಿ ಇಷ್ಟು ಎಲೆಯನ್ನು ತಗೊಂಡಿದ್ದೀನಿ. 1 ಗ್ಲಾಸ್ ಔಷಧಿಯನ್ನು ಮಾಡಲಿಕ್ಕೆ 7 ರಿಂದ 8 ಎಲೆಗಳು ಬೇಕಾಗ್ತವೆ. ಎಲೆಗಳನ್ನೊಮ್ಮೆ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಜೇಡರ ಬಲೆ ಹಾಗೆಯೇ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಇರ್ತವೆ. ಹಾಗೆಯೇ ಎಲೆಯ ಮೇಲ್ಭಾಗ ಹಾಗೂ ಕೆಳಭಾಗವನ್ನು ಸ್ವಲ್ಪ ಪಿಂಚಿಂಗ್ ಮಾಡಿ ತೆಗೆದಿಟ್ಕೊಳ್ಬೇಕು. ಎಷ್ಟೇ ಉರಿಮೂತ್ರ ಸಮಸ್ಯೆಯಿಂದ ಬಳಲ್ತಾ ಇದ್ದರೂ ಕೂಡ ಈ ಕಷಾಯವನ್ನು ಮಾಡಿ 1 ಗ್ಲಾಸ್ ಕುಡಿಯುವುದರಿಂದ ಉರಿಮೂತ್ರ ಬೇಗನೆ ಗುಣವಾಗ್ತದೆ. ಹಾಗೆಯೇ ಇದನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಹೆಚ್ಚೇನು ಐಟಮ್ ಬೇಕಂತೇನಿಲ್ಲ. ಕೇವಲ ಈ ಬೆಳ್ಳಂಟೆ ಗಿಡದ 7 ರಿಂದ 8 ಎಲೆಗಳು, ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ 3/4 ಸ್ಪೂನ್ ಆಗುವಷ್ಟು, ಅಂದರೆ ದೊಡ್ಡ ಸ್ಪೂನಲ್ಲಿ 3/4 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. ಹಾಗೆ ಇವೆರಡನ್ನು ಒಟ್ಟಿಗೆ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ಥರ ಕಲ್ಲಿನಲ್ಲಿ ಕುಟ್ಟಿ ಪುಡಿ ಮಾಡಿದರೂ ಆಗುತ್ತೆ, ಮತ್ತು ನೀವು ಮಿಕ್ಸಿಯಲ್ಲಿಯೂ ಕೂಡ ಇದನ್ನು ಪುಡಿ ಮಾಡಿ ಇಟ್ಕೊಳ್ಬಹುದು. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆಯೇ ನನ್ನ ವಿಡಿಯೋವನ್ನು ತುಂಬ ಜನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ಇಷ್ಟು ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗ್ತದೆ. ಸ್ಟವ್ ಮೇಲೆ 1.5 ಲೋಟ ಆಗುವಷ್ಟು ನೀರನ್ನು ಇಟ್ಟು ಅದು ಸ್ವಲ್ಪ ಬಿಸಿಯಾದ ನಂತರ ಇದನ್ನು ಹಾಕ್ಕೊಳ್ಬೇಕು. ನಂತರ ಅದು ಚೆನ್ನಾಗಿ ಕುದ್ದು 3/4 ಲೋಟ ಆಗುವಷ್ಟು ನೀರಾದರೆ ಸಾಕಾಗ್ತದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾವಾಗಲೂ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುವವರು, ಹಾಗೆಯೇ ಪದೇ ಪದೇ ಉರಿಮೂತ್ರ ಸಮಸ್ಯೆಯಿಂದ ಬಳಲ್ತಾ ಇರುವವರು ಕೂಡ ಇದನ್ನು ವಾರದಲ್ಲಿ 2 ದಿವಸ ಮಾಡಿ ಕುಡಿಬಹುದು. ಇದರಿಂದ ಆರೋಗ್ಯಕ್ಕೆ ಏನೂ ಕೂಡ ತೊಂದರೆ ಆಗುವುದಿಲ್ಲ. ಇಷ್ಟು ಕುದಿಸಿಕೊಂಡರೆ ಸಾಕಾಗ್ತದೆ. ಇನ್ನು ಇದನ್ನು ಸೋಸಿ ಇಟ್ಕೊಂಡು ನಂತರ ಅದು ತಣ್ಣಗಾದ ಮೇಲೆ ಕುಡಿಯುವಂಥದ್ದು. ಈ ಕಷಾಯವನ್ನು ದಿವಸದಲ್ಲಿ 3 ಬಾರಿ ಕುಡಿಯಬಹುದು. ಆದರೆ ಆದಷ್ಟು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಕೆಲವು ನಿಮಿಷಗಳಲ್ಲಿ, ಹಾಗೆ ₹1 ಸಹ ಖರ್ಚಿಲ್ಲದೆ ನಾವು ಮನೆಯಲ್ಲಿ ಉರಿಮೂತ್ರ ಸಮಸ್ಯೆಗೆ ಯಾವ ಥರವಾದ ಮನೆ ಮದ್ದನ್ನು ಮಾಡಿಕೊಳ್ಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.